ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವಿವತ್ತ ರಂಜಾನ್ ಹಬ್ಬದ ವಿಶೇಷತೆಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಬಹಳ ತಿಳ್ಕೊಳ್ಳಿಲ್ಲ ಅಂದ್ರೂ ಒಂದಿಷ್ಟು ಸಂಕ್ಷಿಪ್ತವಾಗಿ ಆದ್ರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಈ ರಂಜಾನ್ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರ, ಇಂತಹ ಉಪವಾಸ ಆಚರಣೆಯ ವಿಶೇಷತೆ ಏನು, ಆ ಉಪವಾಸವನ್ನ ಯಾಕೆ ಮಾಡ್ತಾರ, ಎದಕ್ಕಾಗಿ ಜಾರಿಗೆ ತಂದಿರಬಹುದು ಅನ್ನೋದರ ಕುರಿತಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡೋಣ. ಈ ರಂಜಾನ್ ಇಸ್ಲಾಮಿಕ್ ಕ್ಯಾಲೆಂಡರ್ನ 9ನೇ ತಿಂಗಳು, ಅಂದ್ರೆ ಪವಿತ್ರ ತಿಂಗಳು ಅಂತ ಕರೀತಾರೆ. ಇದ ತಿಂಗಳೊಳಗ ಮುಸಲ್ಮಾನರ ಪವಿತ್ರ ಗ್ರಂಥವಾದ ಪವಿತ್ರ ಕುರಾನ್ ಕೂಡ ಮನುಕುಲಕ್ಕೆ ಬಹಿರಂಗ ಆಯ್ತು ಅಂತ ಹೇಳಲಾಗುತ್ತೆ. ಬೆಳಗು ಮುಂಜಾನೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾವುದೇ ಊಟ ಉಪಚಾರ ನೀರು ಇತ್ಯಾದಿಗಳನ್ನು ಸ್ವೀಕರಿಸಲಾರದೆ ನಿರಾಹಾರ ಉಪವಾಸವನ್ನ ಆಚರಣೆ ಮಾಡ್ತಾರ ಮುಸಲ್ಮಾನರು. ಸಾಮಾನ್ಯವಾಗಿ ಉಪವಾಸವನ್ನ ಮುರಿಯುವಾಗ ಖರ್ಜೂರ ನೀರು ಸ್ವೀಕರಿಸಿ ಉಪವಾಸವನ್ನು ಬಿಡ್ತಾರ. ಅಲ್ಲಾಹನ ಕಡೆಗೆ ಅಂದ್ರೆ ದೇವರ ಕಡೆಗೆ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಈ ಉಪವಾಸ ಆಚರಣೆಯನ್ನ ಮಾಡ್ತಾರ. ಈ ಪವಿತ್ರ ರಂಜಾನ್ ತಿಂಗಳ ಉಪವಾಸಾಚರಣೆಯನ್ನ ಮಾಡೋದು ಸ್ವಯಂ ಶಿಸ್ತು ಬರ್ಲಿಕ್ಕೆ, ಅಥವಾ ಆತ್ಮಶುದ್ಧಿಗೆ, ಅಥವಾ ದೇವರ ಕಡೆಗೆ ನಾವು ಹೋಗ್ಲಿಕ್ಕೆ, ಅಥವಾ ಇನ್ನೊಂದು ಹೇಳ್ಬೇಕು ಅಂದ್ರೆ ಬಡವರ ಹಸಿವಿನ ನೋವನ್ನ ತಿಳ್ಕೊಳ್ಳಿಕ್ಕೆ. ಈ ಪವಿತ್ರ ರಂಜಾನ್ ತಿಂಗಳ ಉಪವಾಸ ಆಚರಣೆ ಬಂದಿದ್ದೇ ಶ್ರೀಮಂತರಿಗೆ ಬಡವರ ಹಸಿವಿನ ನೋವು ಅರ್ಥ ಆಗಲಿ ಅಂತೇಳಿ. ಇತ್ತೀಚೆಗೆ ನೀವು ನೋಡಿರ್ಬೋದು, ಮೊಬೈಲ್ ಕಾಲ ಬಂದದ. ಮೊಬೈಲ್ ಮೂಲಕ ನಾವು ಆಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಶುಭೋದಯ, ಶುಭರಾತ್ರಿ ಇಷ್ಟ್ರೊಳಗ ಜೀವನ ನಡೆದು ಹೊಂಟದ. ಅಂತದ್ರಾಗ ಇಂಥ ಹಬ್ಬ ಹರಿದಿನಗಳು ಜಾತ್ರೆಗಳು ಇವೆಲ್ಲ ಯಾಕೆ ಬರ್ತಾವ ಅಂತಂದ್ರ ಮನುಷ್ಯನ ಮನಸ್ಸುಗಳನ್ನ ಹತ್ರ ಮಾಡಲಿಕ್ಕೆ. ಅದೇ ರೀತಿ ಈ ಪವಿತ್ರ ರಂಜಾನ್ ತಿಂಗಳು ಕೂಡ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಈ ರಂಜಾನ್ ತಿಂಗಳ ಉಪವಾಸ ಆಚರಣಾ ಸಮಯದೊಳಗ ಯಾರು ರೋಜಾವನ್ನ ಇಟ್ಕೊಂಡಿರ್ತಾರ, ರೋಜಾವನ್ನ ಪಾಲಿಸ್ತಿರ್ತಾರ, ಅವ್ರು ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ, ಮೋಸವನ್ನ ಮಾಡೋದಿಲ್ಲ, ವಂಚನೆಯನ್ನ ಮಾಡೋದಿಲ್ಲ. ಕೆಟ್ಟ ಆಲೋಚನೆ ಮತ್ತು ಕೆಟ್ಟ ಗುಣಗಳಿಂದ ಅವರು ಹೊರಗಿರ್ತಾರ. ಈ ತಿಂಗಳೊಳಗ ಎಲ್ಲ ಧರ್ಮದೊಳಗೂ ಉಪವಾಸ ಆಚರಣೆ ಅದ. ಅಸಲಿಗೆ ಈ ಉಪವಾಸ ಆಚರಣೆಕ್ಕಿಂತ ಮೊದಲು ಈ ಉಪವಾಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ರ, ಉಪ ಅಂದ್ರ ಹತ್ತಿರ ಅಂತ ಅರ್ಥ ಆಗುತ್ತೆ. ವಾಸ ಅಂದ್ರ ಇರುವುದು, ಯಾವುದರ ಹತ್ತಿರಕ್ಕಿರೋದು, ಯಾವುದರ ಸಮೀಪಕ್ಕಿರೋದು, ದೇವರ ಸಮೀಪಕ್ಕಿರೋದು. ದೇವರಡೆಗೆ ಅಂತಂದ್ರ ಶಾಂತಿಯ ಕಡೆಗೆ, ಸಮೃದ್ಧಿಯ ಕಡೆಗೆ, ಸೌಹಾರ್ದತೆಯ ಕಡೆಗೆ, ಸಹಬಾಳ್ವೆಯ ಕಡೆಗೆ, ಭ್ರಾತೃತ್ವದ ಕಡೆಗೆ. ಮನಸ್ಸನ್ನ ಶುದ್ಧೀಕರಿಸಲಿಕ್ಕೆ ಈ ಉಪವಾಸ ಆಚರಣೆಗಳು, ಧ್ಯಾನಾದಿಗಳು, ಪೂಜಾ ನಮಾಜು ಇತ್ಯಾದಿಗಳು ಬರ್ತಾವ. ಆ ಕಡೆ ನಾವು ಹೆಜ್ಜೆಯನ್ನ ಇಟ್ಟು ಹೋದ್ರ ಸಮಾಜದೊಳಗ ಅಶಾಂತಿ ಉಂಟಾಗೋದಿಲ್ಲ, ಯುದ್ಧ ಮಾಡುವಂತ ಪರಿಸ್ಥಿತಿನೇ ಬರೋದಿಲ್ಲ. ಯಾಕಂದ್ರೆ ಎಲ್ಲರೂ ಶಾಂತಿ ಪ್ರಿಯರಾಗಿಬಿಟ್ರ ಯುದ್ಧ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾವಾಗೂ ಕೂಡ ನಮಾಜನ್ನ ಆಚರಣೆ ಮಾಡದೇ ಇದ್ರೂ ಕೂಡ ವಿಶೇಷವಾಗಿ ಈ ರಂಜಾನ್ ತಿಂಗಳೊಳಗ ನಮಾಜನ್ನ ಕಡ್ಡಾಯವಾಗಿ ಆಚರಣೆ ಮಾಡ್ತಾರ, ರೋಜಾವನ್ನ ಮಾಡ್ತಾರ, ಜಕಾತನ್ನ ಕೊಡ್ತಾರ. ಈ ಜಕಾತನ್ನ ಮುಸಲ್ಮಾನರು 1 ತಿಂಗಳ ಪರ್ಯಂತರ ಉಪವಾಸ ಆಚರಣೆಯನ್ನ ಮಾಡಿ ರಂಜಾನ್ ಹಬ್ಬದ ದಿವಸ ನಮಾಜನ್ನ ಮಾಡಿಕೊಂಡು ಸಾಮೂಹಿಕ ನಮಾಜನ್ನ ಮಾಡ್ತಾರ. ಪ್ರಾರ್ಥನೆಯನ್ನ ಸಲ್ಲಿಸಿ ಬಡವರಿಗೆ ನಿರ್ಗತಿಕರಿಗೆ ದಾನವನ್ನ ನೀಡುವಂತ ಪ್ರಕ್ರಿಯೆಯನ್ನ ಮುಂದುವರಿಸಿಕೊಂಡು ಹೊಂಟಾರ. ಸಾಮಾನ್ಯವಾಗಿ ಈ ಉಪವಾಸವನ್ನ ಯಾಕೆ ಮಾಡ್ಬೇಕು, ಉಪವಾಸ ಆಚರಣೆಯನ್ನ ಯಾಕೆ ಆಚರಿಸಬೇಕು? ಶ್ರೀಮಂತರಿಗೆ ಬಡವರ ಹಸಿವಿನ ನೋವು ತಿಳಿದಿರೋದಿಲ್ಲ. ಬಡವರ ನೋವು, ಬಡವರ ಸಂಕಟ ಇವರಿಗೂ ಅರ್ಥ ಆಗ್ಲಿ, ನನಗೂ ಅರ್ಥ ಆಗ್ಲಿ ಅಂತೇಳಿ ನಾನು ರೋಜಾ ಮಾಡೋದು. ಅಕ್ಕ ಮಹಾದೇವಿ 12ನೇ ಶತಮಾನದೊಳಗ ಒಂದು ವಚನ ಹೇಳ್ತಾರ, ನೊಂದವರ ನೋವ ನೋಯದವರ ಎತ್ತಬಲ್ಲರಯ್ಯ. ಒಂದು ನೋವಾಗಿರ್ತದ, ಆ ನೋವನ್ನ ಅನುಭವಿಸಿದವರಿಗೆ ಗೊತ್ತು. ಹಿಂಗಾಗಿ ರೋಜಾ ಮಾಡೋದ್ರಿಂದ ಹಸಿದವರ ನೋವು, ಕಷ್ಟ, ಸಂಕಟ ಏನನ್ನೋದು ಅವರಿಗೆ ಅರ್ಥ ಆಗುತ್ತೆ. ಅವಾಗ ಸಹಜವಾಗಿ ಆ ಬಡವರಿಗೆ ದಾನ ಕೊಡಬೇಕು, ಅನ್ನದಾಸೋಹವನ್ನ ನೀಡಬೇಕು, ಜಕಾತನ್ನ ಕೊಡಬೇಕು, ಮತ್ತು ಎಲ್ಲರೊಂದಿಗೆ ಸಹಭಾಗಿತ್ವ, ಸಹಬಾಳ್ವೆ, ಸಾಮರಸ್ಯದಿಂದ ಬದುಕುವಂತ ಪಾಠವನ್ನ ಕಲಿಸಿಕೊಡ್ತದ ಅಂತ ಹೇಳ್ತಾರ. ಈ ಪವಿತ್ರ ರಂಜಾನ್ ತಿಂಗಳ ಉಪವಾಸ ಆಚರಣೆಯೊಳಗ ಇಡೀ 1 ತಿಂಗಳು ದೇವರಿಗಾಗಿ ಮೀಸಲಿಟ್ಟಿರ್ತಾರ ತಮ್ಮ ಮನಸ್ಸನ್ನ. ಕುರಾನ್ ಅನ್ನ ಪಠನ ಮಾಡ್ತಾರ. 1 ಹನಿ ನೀರನ್ನು ಕೂಡ ಸೇವಿಸಲಾರದೆ ನಿರಾಹಾರವನ್ನ ಪಾಲಿಸ್ತಾರ. ವಿಶೇಷವಾಗಿ ಹೇಳಬೇಕು ಅಂದ್ರ
ಬಡವರ ಮೇಲೆ ಕರುಣೆ ತೋರ್ಲಿಕ್ಕೆ ಬಂದಂತ ಆಚರಣೆ ಅಂತ ಹೇಳ್ತಾರ. ಇದ ತಿಂಗಳೊಳಗ ಮುಸಲ್ಮಾನರು ಉಪವಾಸ ಆಚರಣೆ ಮಾಡಿದ ನಂತರ ಜಕಾತನ್ನ ಕೊಡ್ತಾರ. ಒಂದು ತಿಂಗಳು ಮುಗಿತದ, ಕೊನೆಯ ದಿನಕ್ಕ ಸಾಮೂಹಿಕ ಪ್ರಾರ್ಥನೆ ಇರ್ತದ. ಪ್ರಾರ್ಥನೆಯನ್ನ ಮುಗಿಸಿ ಬಡವರಿಗೆ, ನಿರ್ಗತಿಕರಿಗೆ ತಮ್ಮ ಕೈಲಾದಷ್ಟು ಹಣ ಸಹಾಯ ಇರ್ಬೋದು ಇತ್ಯಾದಿ ಸಹಾಯವನ್ನ ಅಂದ್ರೆ ಜಕಾತನ್ನ ಕೊಡ್ತಾರ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರ ಪವಿತ್ರ ರಂಜಾನ್ ತಿಂಗಳ ಉಪವಾಸ ಆಚರಣೆ ನಮ್ಮೊಳಗ ಸಹನೆ, ಸಹಾನುಭೂತಿ, ನ್ಯಾಯ, ಸತ್ಯ, ಪ್ರೇಮ, ಸಹಬಾಳ್ವೆ, ಸಾಮರಸ್ಯ, ಭ್ರಾತೃತ್ವ ಮತ್ತು ಕೃತಜ್ಞತೆಯನ್ನ ಕಳಿಸ್ತದ. ನಾವು ಯಾರಿಗೋ ಒಬ್ಬರಿಗೆ ಕೃತಜ್ಞತರಾಗಿ ಇರ್ಬೇಕಲ್ಲ. ಈ ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟದ, ಆ ಪ್ರಕೃತಿಗೆ ನಾವು ಕೃತಜ್ಞತರಾಗಿ ಇರಬೇಕು. ಈ ಸಮಾಜ ಏನೋ ಕೊಟ್ಟದ, ಈ ಸಮಾಜಕ್ಕೆ ನಾವು ಕೃತಜ್ಞತರಾಗಿ ಇರಬೇಕು. ನಾವು ದುಡಿದಂತ ಸಂಪಾದನೆ ಮಾಡಿದಂತ ಒಂದಿಷ್ಟು ಹಣದಾಗ ಒಂದಿಷ್ಟು ಭಾಗವನ್ನ, ಕಿಂಚಿತ್ ಭಾಗವನ್ನಾದ್ರೂ ಕೂಡ ಬಡವರಿಗೆ ನೀಡುವಂತ ಗುಣ, ಎಲ್ಲರೊಂದಿಗೆ ಹಂಚಿ ತಿನ್ನುವಂತ ಗುಣ ಬರ್ತದ. ಅದನ್ನ ಈ ಪವಿತ್ರ ರಂಜಾನ್ ತಿಂಗಳು ಕಲಿಸ್ತದ. ವಿಶೇಷವಾಗಿ ಮುಸಲ್ಮಾನರು ಹೊಸ ಹೊಸ ಬಟ್ಟೆಗಳನ್ನ ಕೊಂಡು ಅತ್ಯಂತ ಪ್ರೀತಿ, ಗೌರವ ಮತ್ತು ಸಂತೋಷದಿಂದ ಈ ಪವಿತ್ರ ರಂಜಾನ್ ತಿಂಗಳ ಅಥವಾ ರಂಜಾನ್ ಹಬ್ಬವನ್ನ ಆಚರಿಸ್ತಾರೆ. ಅವಾಗ ಹೇಳ್ದಂಗೆ ರಂಜಾನ್ ಹಬ್ಬದ ದಿವಸ ಬೆಳಿಗ್ಗೆ ಎದ್ದು ಸಾಮೂಹಿಕ ಪ್ರಾರ್ಥನೆಯನ್ನ ಮಾಡ್ತಾರ, ನಮಾಜನ್ನ ಮಾಡ್ತಾರ, ಕುರಾನನ್ನ ಓದ್ತಾರ, ಜಕಾತನ್ನ ಕೊಡ್ತಾರ, ಉಪವಾಸವನ್ನ ಅವತ್ತು ಮುರಿತಾರ, ಇಫ್ತಾರವನ್ನ ಏರ್ಪಡಿಸ್ತಾರ, ಬಡವರನ್ನ ಕರೆದು ಊಟಕ್ಕೆ ಹಾಕ್ತಾರ, ದಾಸೋಹವನ್ನ ಮಾಡ್ತಾರ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರ ಇವತ್ತಿನ ಮೊಬೈಲ್ ಯುಗದಾಗ ಮನಸ್ಸುಗಳ ಅಂತರ ಹೆಚ್ಚಾಗ್ಯದ. ಮನುಷ್ಯರ ನಡುವೆ ಮಾನವೀಯತೆ ಮರೆಯಾಗ್ಯದ. ಮನುಷ್ಯರು ಎಲ್ಲೋ ಇದ್ದುಕೊಂಡು ಹಲೋ, ಹಾಯ್, ಬಾಯ್, ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ರಾತ್ರಿ ಅಂತ ಹೇಳ್ಕೊಂತ ಹೊಂಟಂತ ದಿನಮಾನದೊಳಗ ಇಂತಹ ಹಬ್ಬಗಳು, ಜಾತ್ರೆಗಳು, ಆಚರಣೆಗಳು ಒಂದಿಷ್ಟು ಮನಸ್ಸನ್ನ ಕೂಡಿಸುವಂತ ಕೆಲಸವನ್ನ ಮಾಡ್ತಾವ, ಸಾಮರಸ್ಯವನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ, ಕಾರ್ಯವನ್ನ ಮಾಡ್ತಾವ ಅಂತ ಹೇಳ್ತಾ ಎಲ್ಲರಿಗೂ ಶರಣು.